ಗೊಮ್ಮಟೇಶ್ವರ ಮತ್ತು ಬಾಹುಬಲಿ ಶಾಂತಿಯ ಮತ್ತು ತ್ಯಾಗದ ಪ್ರತೀಕ. ಬಾಹುಬಲಿ ಎಂಬ ಹೆಸರನ್ನು ಕೇಳಿದರೆ ನಮಗೆ ಮೊದಲು ನೆನಪಾಗುವುದು ಶ್ರೀರಂಗಪಟ್ಟಣದ ಶಾಂತಿಯ ಚಿಹ್ನೆಯಾದ ಗೊಮ್ಮಟೇಶ್ವರ ಪ್ರತಿಮೆ. ಬಾಹುಬಲಿ ಜೈನ ಧರ್ಮದಲ್ಲಿ ಮಹಾನ್ ತಪಸ್ವಿ, ಶ್ರವಕನ ಆದರ್ಶ ಹಾಗೂ ತ್ಯಾಗದ ಸಂಕೇತ. ಬಾಹುಬಲಿ ಆದಿನಾಥ ತೀರ್ಥಂಕರ, ಜೈನ ಧರ್ಮದ ಮೊದಲ ತೀರ್ಥಂಕರ ರ ಪುತ್ರ. ಆತನಿಗೆ ಭಾರತ್ ಎಂಬ ಸಹೋದರನಿದ್ದ. ತಂದೆ ಆದಿನಾಥನು ಜೈನ ದೀಕ್ಷೆ ಸ್ವೀಕರಿಸಿದ ನಂತರ ರಾಜ್ಯವನ್ನು ತನ್ನ ಇಬ್ಬರು ಪುತ್ರರಿಗೆ ಹಂಚಿದರು. ಬಾಹುಬಲಿಗೆ ಪೋದನಪುರ ಎಂಬ ರಾಜ್ಯ ದೊರಕಿತು. ಸಹೋದರ ಭಾರತ್ ತನ್ನ ಎಲ್ಲಾ ಸಹೋದರರನ್ನು ಜೀತಿಸಿ ಏಕಚಕ್ರಾಧಿಪತಿಯಾಗಲು ಬಯಸಿದನು. ಬಾಹುಬಲಿ ಮಾತ್ರ ಯುದ್ಧಕ್ಕೆ ತಯಾರಾಗಿ ನಕ್ಷತ್ರ ಚಿಹ್ನೆ ಧರ್ಮಯುದ್ಧಕ್ಕೆ ಬದಲು ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧವನ್ನು ಸ್ವೀಕರಿಸಿದರು. ಮಲ್ಲಯುದ್ಧದಲ್ಲಿ ಬಾಹುಬಲಿ ಭಾರತನನ್ನು ಸೋಲಿಸಿದನು. ಬಾಹುಬಲಿ ಜಯಿಸಿದ್ದರೂ ರಾಜಾಸನವನ್ನು ತ್ಯಜಿಸಿದರು. ಗೆಲುವಿನ ನಂತರದಲ್ಲಿಯೇ ಅವರಿಗೆ ವೈರಾಗ್ಯ ಹೊಮ್ಮಿತು. ಅವರು ಸಕಲ ಐಶ್ವರ್ಯವನ್ನು ತ್ಯಜಿಸಿ ತಪಸ್ಸಿಗೆ ಮರಳಿದರು. ನಗ್ನವಾಗಿಯೇ ನಿಂತು ಕಾಯೋತ್ಸವ ತಪಸ್ಸು ಮಾಡಿದ ಅವರು ವರ್ಷಗಳ ಕಾಲ ಚಲನೆ ಇಲ್ಲದೆ ನಿಂತು ಧ್ಯಾನ ಸ್ಥಿತಿಯಲ್ಲಿ ಇರುತ್ತಾರೆ. ಬಾಹುಬಲಿಯ ತಪಸ್ಸನ್ನು ಕಂಡು ಮರಳು, ಹುಲ್ಲು, ಲತೆಗಳು ಅವರ ದೇಹವನ್ನು ಆವರಿಸುತ್ತವೆ. ದೇವತೆಗಳು ತಪಸ್ಸಿನ ಶ್ರೇಷ್ಠತೆಯಿಂದ ಅವರನ್ನು ವಂದಿಸುತ್ತವೆ. ಕೊನೆಗೆ ಬಾಹುಬಲಿ ಕೇವಲ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆದರು. ಬಾಹುಬಲಿಯ ಅಜರಾಮರ ತಪಸ್ಸಿಗೆ ಸ್ಮಾರಕವಾಗಿ ಡಿ 981ರಲ್ಲಿ ಕಿಂಗ್ ಚಾಮುಂಡರಾಯನು ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಬೃಹತ್ ಶಿಲ್ಪವನ್ನು ನಿರ್ಮಿಸಿದರು. ಇದು ಏಷಿಯಾದ ಅತಿದೊಡ್ಡ ಏಕಶಿಲಾ ಶಿಲ್ಪವಾಗಿದೆ. ಶ್ರವಣಬೆಳಗೊಳ ಎಂಬ ಶಬ್ದ ಅರ್ಥ ಬೆಳಕಿನ ತಟ. ಇಲ್ಲಿ ಜೈನ ಧರ್ಮದ ತೇಜಸ್ಸು ಬೆಳಗುತ್ತದೆ. ಪ್ರತಿನಿತ್ಯ ಭಕ್ತರು ಪ್ರಾರ್ಥನೆಗೆ ಬರುತ್ತಾರೆ, ಆದರೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ ವಿಶೇಷ. ಈ ಸಂದರ್ಭ ಬಾಹುಬಲಿಯ ಪ್ರತಿಮೆಗೆ ದೂಧ, ಚಂದನ, ಕುಂಕುಮ, ಪುಷ್ಪ ಮತ್ತು ಸುವರ್ಣ ನೀರುಗಳನ್ನು ಅಭಿಷೇಕ ಮಾಡಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ಮಹೋತ್ಸವಕ್ಕೆ ಸೇರುತ್ತಾರೆ. ಬಾಹುಬಲಿ ಮಾತ್ರ ಜೈನ ಧರ್ಮಕ್ಕೆ ಮಾತ್ರವಲ್ಲ, ಮಾನವತೆಯ ಪ್ರತೀಕ. ಬಾಹುಬಲಿಯ ಶಾಂತಿಯ, ತ್ಯಾಗದ ಹಾಗೂ ಧರ್ಮಪಥದ ಸಂದೇಶ ಇಂದಿಗೂ ಜೀವಂತವಾಗಿದೆ. ಅವರ ಕಥೆ, ನಾಟಕ, ಕಾವ್ಯ, ಚಿತ್ರಕಲೆಯಲ್ಲಿಯೂ ಸ್ಪಷ್ಟವಾಗಿರುವುದು. ಬಾಹುಬಲಿಯ ತಪಸ್ಸು, ಶಾಂತಿ, ಧೈರ್ಯ ಮತ್ತು ಧ್ಯಾನ ಇವು ಇಂದಿನ ಅಶಾಂತ ಜೀವನದಲ್ಲಿ ಪಾಠವಾಗಿವೆ. ಅವರು ಬಾಹುಬಲ ಶಕ್ತಿ ಹೊಂದಿದ್ದರೂ ಸಹ ತ್ಯಾಗ ಮಾಡಿದ ಪುರುಷ. ಗೊಮ್ಮಟೇಶ್ವರ ಬಾಹುಬಲಿ ಪ್ರತಿಮೆ ಕೇವಲ ಶಿಲ್ಪವಲ್ಲ, ಅದು ಮಾನವ ಶ್ರೇಷ್ಠತೆಯ ಪ್ರತೀಕ. ಶಕ್ತಿ ಮತ್ತು ಜ್ಞಾನವನ್ನು ಹೇಗೆ ಶಾಂತಿಯ ಮಾರ್ಗದಲ್ಲಿ ಬಳಸಬೇಕು ಎಂಬುದಕ್ಕೆ ಅವರು ಆದರ್ಶ. ಶ್ರವಣಬೆಳಗೊಳದ ಬೆಟ್ಟದ ಮೆಟ್ಟಿಲು ಏರಿದಾಗ ಪ್ರತಿಯೊಬ್ಬರ ಮನದೊಳಗೊಂದು ತಪಸ್ಸು ಹುಟ್ಟುತ್ತದೆ. ನಿಜವಾದ ಬಾಹುಬಲಿ ತತ್ವ ಅರಿವಾಗುತ್ತದೆ. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.